ತುಲಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಬರಲಿದೆ ಎಂದು ನಿಮ್ಮ ಮನಸ್ಸು ಒಳಗೊಳಗೆ ಹೇಳುತ್ತಿದೆಯಲ್ಲವೇ? ಆ ಮಾತು ಸುಳ್ಳಲ್ಲ. ನೀವು ಇಂದು ಈ ವಿಡಿಯೋ ನೋಡುತ್ತಿದ್ದೀರಿ ಎಂದರೆ ಇದು ಆಕಸ್ಮಿಕವಲ್ಲ, ಇದು ದೈವದ ಸಂಕೇತ. ಆಕಾಶದ ನಕ್ಷತ್ರಗಳು ಇಂದು ನಿಮ್ಮ ಹೆಸರನ್ನು ಕರೆಯುತ್ತಿವೆ. ಗ್ರಹಗಳ ಚಲನೆ ನಿಮ್ಮ ಜೀವನದ ಒಂದು ಹೊಸ ಅಧ್ಯಾಯವನ್ನು ತೆರೆಯಲು ಸಿದ್ಧವಾಗಿದೆ. ತುಲಾ ರಾಶಿ, ಈ ರಾಶಿ ಸಾಮಾನ್ಯವಾದದ್ದಲ್ಲ. ಇದು ಶುಕ್ರನ ರಾಶಿ, ಸೌಂದರ್ಯದ ರಾಶಿ, ನ್ಯಾಯ ಮತ್ತು ಸಮತೋಲನದ ರಾಶಿ. ಈ ರಾಶಿಯಲ್ಲಿ ಹುಟ್ಟಿದ ನೀವು ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲು ಪ್ರಯತ್ನಿಸುತ್ತೀರಿ. ಎಲ್ಲರನ್ನೂ ಸಂತೋಷಪಡಿಸಲು ನಿಮ್ಮನ್ನೇ ನೀವು ಸವೆಸಿಕೊಳ್ಳುತ್ತೀರಿ. ಆದರೆ ಕೆಲವೊಮ್ಮೆ ನಿಮ್ಮ ಒಳ್ಳೆಯತನವೇ ನಿಮ್ಮ ನೋವಿಗೆ ಕಾರಣವಾಗಿರುತ್ತದೆ. ನೀವು ಕೊಟ್ಟದ್ದು ಸಿಗಲಿಲ್ಲ ಎಂಬ ನೋವು, ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗಲಿಲ್ಲ ಎಂಬ ಸಂಕಟ, ಇವೆಲ್ಲ ನಿಮ್ಮ ಮನಸ್ಸನ್ನು ಒಳಗಿಂದ ಕಾಡಿರಬಹುದು. ಆದರೆ ಇಂದು ನಾನು ನಿಮಗೆ ಒಂದು ಶುಭ ಸುದ್ದಿ ಹೇಳಲು ಬಂದಿದ್ದೇನೆ. ಅದು ಕೇಳಿ ನಿಮ್ಮ ಕಣ್ಣಿನಲ್ಲಿ ನೀರು ಬರಬಹುದು. ಅದು ಸಂತೋಷದ ನೀರು. ಏಕೆಂದರೆ ನೀವು ಕಾದ ಸಮಯ ಮುಗಿಯಿತು. ನೀವು ಸಹಿಸಿದ ದಿನಗಳಿಗೆ ಈಗ ಉತ್ತರ ಬರಲಿದೆ. ಆಕಾಶದ ಗ್ರಹಗಳು ಇಂದು ನಿಮ್ಮ ಪರ ನಿಂತಿವೆ. ಹೊಸ ಅಲೆ ಬರಲಿದೆ, ಹೊಸ ಬೆಳಕು ಬರಲಿದೆ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಒಂದು ಮಹತ್ವದ ಸುದ್ದಿ ನಿಮ್ಮ ಬಾಗಿಲಿಗೆ ಬರಲು ಸಿದ್ಧವಾಗಿದೆ. ಈ ವಿಡಿಯೋ ಪೂರ್ತಿ ನೋಡಿ, ಪ್ರತಿಯೊಂದು ಮಾತನ್ನು ಗಮನವಿಟ್ಟು ಕೇಳಿ. ಏಕೆಂದರೆ ಇಲ್ಲಿ ಹೇಳಲಾಗುವ ಪ್ರತಿಯೊಂದು ವಿಷಯವೂ ನಿಮ್ಮ ಜೀವನಕ್ಕೆ ನೇರವಾಗಿ ಸಂಬಂಧಿಸಿದ್ದು. ಗ್ರಹಗಳ ಸ್ಥಿತಿ, ನಿಮ್ಮ ಭವಿಷ್ಯ, ನಿಮ್ಮ ಸಂಬಂಧಗಳು, ನಿಮ್ಮ ಆರ್ಥಿಕ ಸ್ಥಿತಿ, ನಿಮ್ಮ ಆರೋಗ್ಯ, ಇವೆಲ್ಲದರ ಬಗ್ಗೆ ಇಂದು ಮಾತಾಡಲಿದ್ದೇವೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ, ದೇವರನ್ನು ನೆನೆಯಿರಿ ಮತ್ತು ಈ ಮಾತುಗಳನ್ನು ಆತ್ಮದಿಂದ ಕೇಳಿ. ತುಲಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇದುವರೆಗೆ ಅನೇಕ ಏರಿಳಿತಗಳು ಬಂದಿವೆ. ಕೆಲವೊಮ್ಮೆ ಎಲ್ಲವೂ ಸರಿ ಹೋಗುತ್ತಿದೆ ಎನ್ನಿಸಿದಾಗ ಮತ್ತೆ ಒಂದು ಸಮಸ್ಯೆ ಎದುರಾಗಿದೆ. ಕೆಲವೊಮ್ಮೆ ನೀವು ಒಂಟಿಯಾಗಿ ಕುಳಿತು ಯೋಚಿಸಿರಬಹುದು, ಯಾಕೆ ನನ್ನ ಜೀವನದಲ್ಲಿ ಮಾತ್ರ ಹೀಗಾಗುತ್ತದೆ ಎಂದು. ಆದರೆ ನಿಮಗೆ ಗೊತ್ತಿಲ್ಲ, ಆ ಕಷ್ಟಗಳು, ಆ ನೋವುಗಳು, ಆ ಕಾಯುವಿಕೆ, ಇವೆಲ್ಲ ನಿಮ್ಮನ್ನು ಒಡೆಯಲಿಲ್ಲ. ಬದಲಿಗೆ ನಿಮ್ಮನ್ನು ಬಲಗೊಳಿಸಿದವು. ನಿಮ್ಮನ್ನು ಆ ದೊಡ್ಡ ಕ್ಷಣಕ್ಕಾಗಿ ಸಿದ್ಧಪಡಿಸಿದವು. ಮತ್ತು ಆ ಮಹತ್ವದ ಕ್ಷಣ ಇದೀಗ ಬಂದಿದೆ. ಆಕಾಶದ ನಕ್ಷತ್ರ ಮಂಡಲ ಇಂದು ನಿಮ್ಮ ಪರ ಮಾತಾಡುತ್ತಿದೆ. ಗ್ರಹಗಳ ಶಕ್ತಿ ನಿಮ್ಮ ಜೀವನದ ಬಾಗಿಲು ತಟ್ಟುತ್ತಿದೆ. ಈ ಸುದ್ದಿಯನ್ನು ಕೇಳಿ ನೀವು ಭಾವುಕರಾಗಬಹುದು. ಏಕೆಂದರೆ ಇದು ನಿಮ್ಮ ಆತ್ಮ ಬಹಳ ಕಾಲದಿಂದ ಕಾಯುತ್ತಿದ್ದ ಸಂದೇಶ. ದೇವರ ಕೃಪೆ ನಿಮ್ಮ ಮೇಲಿದೆ ಮತ್ತು ಆ ಕೃಪೆ ಇನ್ನು ನಿಮ್ಮ ಜೀವನದಲ್ಲಿ ಸ್ಪಷ್ಟವಾಗಿ ಕಾಣಿಸಲಿದೆ. ನೀವು ಈ ಕ್ಷಣ ಒಂದು ಕೆಲಸ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೇವರನ್ನು ನೆನೆಯಿರಿ, ಕೈ ಮುಗಿಯಿರಿ ಮತ್ತು ಕೆಳಗಡೆ ಕಮೆಂಟ್ ವಿಭಾಗದಲ್ಲಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆಯಿರಿ. ಅದು ಗಣೇಶನಿರಬಹುದು, ಶಿವನಿರಬಹುದು, ದೇವಿ ಇರಬಹುದು, ವೆಂಕಟೇಶ್ವರನಿರಬಹುದು ಅಥವಾ ನಿಮ್ಮ ಮನೆ ದೇವರ ಹೆಸರಿರಬಹುದು. ಆ ಒಂದು ಹೆಸರು ಬರೆಯುವ ಮೂಲಕ ನೀವು ಒಂದು ಅದ್ಭುತ ಶಕ್ತಿಯನ್ನು ಆಹ್ವಾನಿಸುತ್ತೀರಿ. ಆ ದೈವಿಕ ಶಕ್ತಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಸಿದ್ಧವಾಗಿ ನಿಂತಿದೆ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಮುಟ್ಟಿದ್ದರೆ ನಿಮ್ಮ ಮನೆಯವರಿಗೂ, ಗೆಳೆಯರಿಗೂ, ತುಲಾ ರಾಶಿಯವರಾದ ನಿಮ್ಮ ಪ್ರಿಯರಿಗೂ ಕಳುಹಿಸಿ. ಒಳ್ಳೆಯ ಮಾಹಿತಿ ಹಂಚಿಕೊಳ್ಳುವುದು ಕೂಡ ಒಂದು ಪುಣ್ಯದ ಕೆಲಸ. ಈ ವಿಡಿಯೋಗೆ ನಿಮ್ಮ ಒಂದು ಮನಸ್ಸಿನ ಆಶೀರ್ವಾದ ನೀಡಿ. ಅದು ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ತರುತ್ತದೆ ಎಂಬ ನಂಬಿಕೆ ನನಗಿದೆ. ಇನ್ನೊಂದು ಮಾತು, ನಿಮ್ಮ ಜನ್ಮ ಕುಂಡಲಿ ನೋಡಿಸಿಕೊಳ್ಳಲು, ವಿವಾಹ ಹೊಂದಾಣಿಕೆ ತಿಳಿದುಕೊಳ್ಳಲು, ನಿಮ್ಮ ಜೀವನದ ನಿರ್ದಿಷ್ಟ ಪ್ರಶ್ನೆಗಳಿಗೆ ಜ್ಯೋತಿಷ್ಯ ಆಧಾರದ ಉತ್ತರ ಪಡೆಯಲು ಕೆಳಗಡೆ ಕಮೆಂಟ್ ವಿಭಾಗದಲ್ಲಿ ಮಾಹಿತಿ ನೀಡಲಾಗಿದೆ. ದೇವರ ಅನುಗ್ರಹದಿಂದ ಶಾಸ್ತ್ರಸಮ್ಮತ ಜ್ಯೋತಿಷ್ಯ ಮಾರ್ಗದ ಮೂಲಕ ನಿಮ್ಮ ಜೀವನದ ದಾರಿ ಸ್ಪಷ್ಟವಾಗಲಿ. ವಿವಾಹ ಯೋಗ, ಉದ್ಯೋಗ, ಭವಿಷ್ಯ, ಆರೋಗ್ಯ ಮತ್ತು ಕುಟುಂಬ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಕುಂಡಲಿ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಅದಕ್ಕಾಗಿ ಕಮೆಂಟ್ ವಿಭಾಗವನ್ನು ಒಮ್ಮೆ ಗಮನಿಸಿ. ಬನ್ನಿ ಗ್ರಹಗಳ ಮಾತಿಗೆ ಕಿವಿಗೊಡೋಣ. ತುಲಾ ರಾಶಿಯ ಮೇಲೆ ಇಂದು ಯಾವ ಗ್ರಹಶಕ್ತಿ ಹೇಗೆ ಕೆಲಸ ಮಾಡುತ್ತಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲು ಮಾತಾಡೋಣ ಗುರುದೇವನ ಬಗ್ಗೆ. ಗುರು ಎಂದರೆ ಕೇವಲ ಒಂದು ಗ್ರಹ ಮಾತ್ರವಲ್ಲ. ಗುರು ಎಂದರೆ ಜ್ಞಾನ, ಅನುಗ್ರಹ, ವಿಸ್ತರಣೆ ಮತ್ತು ಭಗವಂತನ ಆಶೀರ್ವಾದ. ಗುರು ತುಲಾ ರಾಶಿಗೆ ಸಂಬಂಧಿಸಿದ ಭಾವಗಳ ಮೇಲೆ ತನ್ನ ದೃಷ್ಟಿ ಬೀರುತ್ತಿದ್ದಾನೆ. ಇದು ಅತ್ಯಂತ ಮಹತ್ವದ ಸಂಗತಿ. ಏಕೆಂದರೆ ಗುರುವಿನ ದೃಷ್ಟಿ ಬಿದ್ದ ಭಾವದಲ್ಲಿ ಯಾವಾಗಲೂ ಉನ್ನತಿ ಬರುತ್ತದೆ, ವ್ಯಾಪ್ತಿ ಹೆಚ್ಚಾಗುತ್ತದೆ, ಸಾಧ್ಯತೆಗಳ ದ್ವಾರ ತೆರೆಯುತ್ತದೆ. ತುಲಾ ರಾಶಿಯವರ ಜೀವನದಲ್ಲಿ ಗುರುವಿನ ಪ್ರಭಾವ ಇತ್ತೀಚೆಗೆ ತುಂಬಾ ಆಳವಾಗಿ ಕೆಲಸ ಮಾಡುತ್ತಿದೆ. ಈ ಪ್ರಭಾವ ನಿಮ್ಮ ಆರ್ಥಿಕ ಜೀವನದ ಮೇಲೆ, ನಿಮ್ಮ ಕೌಟುಂಬಿಕ ಸಂಬಂಧಗಳ ಮೇಲೆ ಮತ್ತು ನಿಮ್ಮ ಉದ್ಯೋಗ ಅಥವಾ ವ್ಯಾಪಾರದ ಮೇಲೆ ತನ್ನ ಧನಾತ್ಮಕ ಶಕ್ತಿಯನ್ನು ಹರಿಸುತ್ತಿದೆ. ಈ ಗ್ರಹ ಶಕ್ತಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅವಕಾಶ ತೆರೆಯಲಿದೆ ಎಂಬ ಸಂಕೇತ ಸ್ಪಷ್ಟವಾಗಿ ಕಾಣುತ್ತಿದೆ. ಗುರುವಿನ ಅನುಗ್ರಹ ಪಡೆದ ರಾಶಿಯ ಜನ ಯಾವತ್ತೂ ಪಡಿಪಾಟಲು ಪಡುವುದಿಲ್ಲ.
ಅವರ ಜೀವನದಲ್ಲಿ ಒಂದಲ್ಲ ಒಂದು ದಿನ ಭಗವಂತನ ಕೃಪೆ ಮಳೆಯಂತೆ ಸುರಿಯುತ್ತದೆ ಮತ್ತು ತುಲಾ ರಾಶಿಯವರಿಗೆ ಆ ದಿನ ಈಗ ಬಂದಿದೆ. ಗುರು ಈ ಹಂತದಲ್ಲಿ ನಿಮ್ಮ ಬಗ್ಗೆ ಏನು ಹೇಳುತ್ತಿದ್ದಾನೆ ಗೊತ್ತೇ? ನೀವು ಬಹಳ ದಿನಗಳಿಂದ ಕಷ್ಟಪಟ್ಟಿದ್ದೀರಿ. ನೀವು ಬಹಳ ದಿನಗಳಿಂದ ತಾಳ್ಮೆ ವಹಿಸಿದ್ದೀರಿ. ನಿಮ್ಮ ಪ್ರಯತ್ನ ವ್ಯರ್ಥವಾಗಿಲ್ಲ. ನಿಮ್ಮ ಕಣ್ಣೀರು ದೇವರ ಮನ ಮುಟ್ಟಿದೆ ಮತ್ತು ಈಗ ಪ್ರತಿಫಲದ ಸಮಯ ಬಂದಿದೆ. ಗುರುದೇವ ನಿಮ್ಮ ಜೀವನದ ಒಳ್ಳೆಯ ಕರ್ಮಗಳಿಗೆ ಬೆಲೆ ಕೊಡುತ್ತಿದ್ದಾನೆ. ಆ ಬೆಲೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸ್ಪಷ್ಟವಾಗಿ ಕಾಣಿಸಲಿದೆ. ಈಗ ಮಾತಾಡೋಣ ಶನಿದೇವನ ಬಗ್ಗೆ. ಶನಿ ಈ ಹೆಸರು ಕೇಳಿದರೆ ಅನೇಕರಿಗೆ ಭಯವಾಗುತ್ತದೆ. ಆದರೆ ಶನಿ ಕ್ರೂರ ಗ್ರಹ ಅಲ್ಲ. ಶನಿ ನ್ಯಾಯದ ಗ್ರಹ. ಶನಿ ಕರ್ಮದ ಲೆಕ್ಕ ಇಡುತ್ತಾನೆ. ನೀವು ಮಾಡಿದ ಒಳ್ಳೆಯ ಕೆಲಸಗಳಿಗೆ ಶನಿ ಬಹುಮಾನ ಕೊಡುತ್ತಾನೆ. ನೀವು ಮಾಡಿದ ತಪ್ಪುಗಳಿಗೆ ಶನಿ ಪಾಠ ಕಲಿಸುತ್ತಾನೆ. ಆದರೆ ಯಾವತ್ತೂ ಅನ್ಯಾಯ ಮಾಡುವುದಿಲ್ಲ. ತುಲಾ ರಾಶಿಯ ಮೇಲೆ ಶನಿ ಇಂದು ಒಂದು ವಿಶೇಷ ಸ್ಥಿತಿಯಲ್ಲಿ ತನ್ನ ಪ್ರಭಾವ ಬೀರುತ್ತಿದ್ದಾನೆ. ಇದು ನಿಮ್ಮ ಜೀವನದಲ್ಲಿ ಒಂದು ರೀತಿಯ ಶುದ್ಧೀಕರಣದ ಪ್ರಕ್ರಿಯೆ. ಏನು ಬೇಡ ಅದು ನಿಮ್ಮ ಜೀವನದಿಂದ ದೂರ ಆಗುತ್ತಿದೆ. ಯಾರು ನಿಮ್ಮ ಶ್ರೇಯಸ್ಸಿಗೆ ಅಡ್ಡಿಯಾಗಿದ್ದರೋ ಅವರು ನಿಧಾನವಾಗಿ ನಿಮ್ಮ ಬದುಕಿನಿಂದ ಸರಿಯುತ್ತಿದ್ದಾರೆ. ಯಾವ ಪರಿಸ್ಥಿತಿ ನಿಮ್ಮನ್ನು ಒತ್ತಡಕ್ಕೆ ಸಿಲುಕಿಸಿತ್ತೋ ಆ ಪರಿಸ್ಥಿತಿ ಬದಲಾಗಲು ಶನಿ ದೇವ ಮುನ್ನುಡಿ ಬರೆಯುತ್ತಿದ್ದಾನೆ. ಇದು ಶನಿಯ ಕ್ರೂರತೆ ಅಲ್ಲ, ಇದು ಶನಿಯ ಕರುಣೆ. ಶನಿ ಈ ಶುಭ ಸುದ್ದಿಯನ್ನು ನಿಮ್ಮ ಜೀವನದಲ್ಲಿ ಸ್ಥಾಪಿಸಿಕೊಳ್ಳಲು ಮೊದಲು ನೀವು ಕೆಲವು ಕಾರ್ಮಿಕ ಸ್ವಚ್ಛತೆಯ ಕೆಲಸ ಮಾಡಬೇಕು. ಏಕೆಂದರೆ ಗ್ರಹಗಳು ಎಷ್ಟೇ ಒಳ್ಳೆಯ ಸ್ಥಿತಿಯಲ್ಲಿದ್ದರೂ ನಮ್ಮ ಹಳೆಯ ಕರ್ಮದ ಭಾರ ನಮ್ಮನ್ನು ಹಿಂದೆ ಎಳೆಯುತ್ತಿದ್ದರೆ ಆ ಶುಭ ಶಕ್ತಿ ಸರಿಯಾಗಿ ನಮ್ಮನ್ನು ತಲುಪುವುದಿಲ್ಲ. ತುಲಾ ರಾಶಿಯ ಅಧಿದೇವತೆ ಶುಕ್ರ ಮತ್ತು ಈ ಶುಕ್ರನ ಶಕ್ತಿಯನ್ನು ಜಾಗೃತ ಮಾಡಿಕೊಳ್ಳಲು ನೀವು ಕೆಲವು ಸರಳ ಆಧ್ಯಾತ್ಮಿಕ ಕ್ರಮಗಳನ್ನು ಅನುಸರಿಸಬೇಕು. ಮೊದಲನೆಯದಾಗಿ ಪ್ರತಿ ಶುಕ್ರವಾರ ಬೆಳಿಗ್ಗೆ ಸ್ನಾನ ಮಾಡಿ ಬಿಳಿ ಬಟ್ಟೆ ಧರಿಸಿ ನಿಮ್ಮ ಇಷ್ಟದೇವರ ಮುಂದೆ ಒಂದು ದೀಪ ಹಚ್ಚಿ. ಈ ದೀಪ ಸಾಮಾನ್ಯ ದೀಪವಲ್ಲ, ಇದು ನಿಮ್ಮ ಜೀವನದ ಕತ್ತಲೆಯನ್ನು ಕಳೆಯುವ ದೀಪ. ಶುಕ್ರನ ಶಕ್ತಿ ಬೆಳಕು, ಸೌಂದರ್ಯ ಮತ್ತು ಸಮೃದ್ಧಿಯ ಪ್ರತೀಕ. ಆ ದೀಪ ಹಚ್ಚಿ ಮನಸ್ಸಿನ ತುಂಬಾ ಕೃತಜ್ಞತೆಯಿಂದ ನಿಮ್ಮ ದೇವರಿಗೆ ನಮಿಸಿ. ಕನಿಷ್ಠ 5 ನಿಮಿಷ ಮೌನವಾಗಿ ಕುಳಿತು ನಿಮ್ಮ ಜೀವನದಲ್ಲಿ ಬರಲಿರುವ ಒಳ್ಳೆಯ ಬದಲಾವಣೆಯನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ. ಈ ದೃಶ್ಯಾವಳಿ, ಈ ಮಾನಸಿಕ ಚಿತ್ರ ನಿಮ್ಮ ಆತ್ಮ ಮತ್ತು ಬ್ರಹ್ಮಾಂಡದ ನಡುವೆ ಒಂದು ಸೇತುವೆ ನಿರ್ಮಾಣ ಮಾಡುತ್ತದೆ. ಎರಡನೆಯದಾಗಿ, ಈ ಕಾಲಘಟ್ಟದಲ್ಲಿ ಗುರು ಮತ್ತು ಶನಿಯ ಸಂಯುಕ್ತ ಪ್ರಭಾವದಿಂದ ತುಲಾ ರಾಶಿಯವರಿಗೆ ಕೆಲವು ಹಳೆಯ ಕರ್ಮ ತೀರಿಸಿಕೊಳ್ಳುವ ಅವಕಾಶ ಬಂದಿದೆ. ಈ ಅವಕಾಶ ಸುಲಭವಾಗಿ ದೊರೆಯುವುದಿಲ್ಲ. ಶನಿ ದೇವರ ಪ್ರೀತ್ಯರ್ಥ ಪ್ರತಿ ಶನಿವಾರ ಕಪ್ಪು ಎಳ್ಳನ್ನು ದಾನ ಮಾಡಿ. ಆ ದಾನ ಮಾಡುವಾಗ ಮನಸ್ಸಿನಲ್ಲಿ ಒಂದೇ ಒಂದು ಭಾವ ಇರಲಿ: ನನ್ನ ಎಲ್ಲ ವ್ರಣಗಳು ತೀರಿ ಹೋಗಲಿ, ನನ್ನ ಜೀವನ ಶುದ್ಧವಾಗಲಿ ಎಂದು. ಈ ಒಂದು ಸರಳ ಕ್ರಿಯೆ ನಿಮ್ಮ ಶನಿ ದೋಷವನ್ನು ತಗ್ಗಿಸುವಲ್ಲಿ ಅದ್ಭುತ ಕೆಲಸ ಮಾಡುತ್ತದೆ. ಶನಿ ನ್ಯಾಯದ ದೇವರು. ನೀವು ನಿಷ್ಠೆಯಿಂದ ಸೇವೆ ಮಾಡಿದರೆ ಆತ ನಿಮ್ಮ ಜೀವನದ ಕೋಣೆಗಳನ್ನು ತೆರೆಯುತ್ತಾನೆ. ಮೂರನೆಯದಾಗಿ, ಈ ಸಮಯದಲ್ಲಿ ರಾಹು ಮತ್ತು ಕೇತು ನಿಮ್ಮ ಮನಸ್ಸಿನ ಮೇಲೆ ಒಂದು ನಿರ್ದಿಷ್ಟ ಒತ್ತಡ ಉಂಟು ಮಾಡುತ್ತಿದ್ದಾರೆ. ಇದರಿಂದಾಗಿ ನೀವು ಅನಗತ್ಯ ಚಿಂತೆ, ಭಯ ಅಥವಾ ಗೊಂದಲದಲ್ಲಿ ಸಿಲುಕಬಹುದು. ಇದಕ್ಕೆ ಪರಿಹಾರವಾಗಿ ಪ್ರತಿದಿನ ರಾತ್ರಿ ಮಲಗುವ ಮೊದಲು ಕನಿಷ್ಠ 10 ನಿಮಿಷ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಿ. ನಿಧಾನವಾಗಿ ಒಳಗೆ ಉಸಿರು ತೆಗೆದುಕೊಳ್ಳಿ, ನಿಧಾನವಾಗಿ ಹೊರಗೆ ಬಿಡಿ. ಈ ಸಮಯದಲ್ಲಿ ಮನಸ್ಸಿನಲ್ಲಿ ಯಾವ ನಕಾರಾತ್ಮಕ ವಿಚಾರ ಬಂದರೂ ಅದನ್ನು ಹಿಡಿದುಕೊಳ್ಳಬೇಡಿ. ಉಸಿರಿನ ಜೊತೆ ಹೊರಗೆ ಕಳಿಸಿಬಿಡಿ. ಈ ಅಭ್ಯಾಸ ರಾಹು ಮತ್ತು ಕೇತುವಿನ ಮಾನಸಿಕ ಪ್ರಭಾವವನ್ನು ಶಮನ ಮಾಡುತ್ತದೆ. ಮನಸ್ಸು ಶಾಂತವಾದಾಗ ನಿಮ್ಮ ನಿರ್ಧಾರಗಳು ತೀಕ್ಷ್ಣವಾಗುತ್ತವೆ ಮತ್ತು ತೀಕ್ಷ್ಣ ನಿರ್ಧಾರಗಳು ತೀಕ್ಷ್ಣ ಫಲಿತಾಂಶ ತರುತ್ತವೆ. ನಾಲ್ಕನೆಯದಾಗಿ, ಗುರುಪ್ರಸಾದಕ್ಕಾಗಿ ಪ್ರತಿ ಗುರುವಾರ ಒಂದು ಬಾಳೆಹಣ್ಣನ್ನು ಅಥವಾ ಹಳದಿ ಸಿಹಿ ತಿಂಡಿಯನ್ನು ದೇವಸ್ಥಾನಕ್ಕೆ ಒಯ್ದು ದೇವರಿಗೆ ನೈವೇದ್ಯ ಮಾಡಿ. ಗುರು ಜ್ಞಾನ, ಸಮೃದ್ಧಿ ಮತ್ತು ಆಶೀರ್ವಾದದ ದೇವರು. ಆತನ ಅನುಗ್ರಹ ದೊರೆತಾಗ ಜೀವನದ ಪ್ರತಿ ಕ್ಷೇತ್ರದಲ್ಲಿ ಬೆಳಕು ಕಾಣಿಸಿಕೊಳ್ಳುತ್ತದೆ. ಈ ಕಾರ್ಯ ಮಾಡುವಾಗ ನೀವು ಮನಸ್ಸಿನಲ್ಲಿ ನಿಮ್ಮ ಇಷ್ಟದೇವರನ್ನು ಸ್ಮರಿಸಿ. ನಿಮ್ಮ ಇಚ್ಛೆಗಳನ್ನು ಶಾಂತ ಮನಸ್ಸಿನಿಂದ ಬ್ರಹ್ಮಾಂಡಕ್ಕೆ ಸಮರ್ಪಿಸಿ. ಐದನೆಯದಾಗಿ, ಕರ್ಮ ತಿದ್ದಿಕೊಳ್ಳುವ ಅತ್ಯಂತ ಶಕ್ತಿಶಾಲಿ ಮಾರ್ಗ ಎಂದರೆ ಇತರರಿಗೆ ಸಹಾಯ ಮಾಡುವುದು. ನೀವು ಇನ್ನು ಮೇಲೆ ಪ್ರತಿ ವಾರ ಕನಿಷ್ಠ ಒಂದು ಬಾರಿ ಯಾರಿಗಾದರೂ ನಿಸ್ವಾರ್ಥವಾಗಿ ಸಹಾಯ ಮಾಡಿ. ಅದು ಹಣದ ಸಹಾಯ ಆಗಿರಬೇಕಿಲ್ಲ. ಒಂದು ಒಳ್ಳೆಯ ಮಾತು, ಒಂದು ಮುಗುಳ್ನಗೆ, ಯಾರ ಹೊರೆ ತಗ್ಗಿಸುವ ಒಂದು ಕ್ರಿಯೆ ಸಾಕು. ಈ ನಿಸ್ವಾರ್ಥ ಕರ್ಮ ನಿಮ್ಮ ಕರ್ಮ ಖಾತೆಯಲ್ಲಿ ಪ್ರಕಾಶಮಾನವಾದ ದಾಖಲೆ ಸೇರಿಸುತ್ತದೆ ಮತ್ತು ಆ ದಾಖಲೆ ನಿಮ್ಮ ಭವಿಷ್ಯದ ಬಾಗಿಲನ್ನು ತೆರೆಯುವ ಕೀಲಿಕೈ ಆಗುತ್ತದೆ. ಆರನೆಯದಾಗಿ, ತುಲಾ ರಾಶಿಯವರಿಗೆ ನೀರಿನ ತೀರ್ಥ ಅತ್ಯಂತ ಶ್ರೇಷ್ಠ. ಸಾಧ್ಯವಾದರೆ ಯಾವುದಾದರೂ ಒಂದು ಹಿರಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವ ಪವಿತ್ರ ತೀರ್ಥ ಸ್ವೀಕರಿಸಿ. ಆ ತೀರ್ಥ ನಿಮ್ಮ ದೇಹ ಮತ್ತು ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ಅಲ್ಲದೆ ನದಿ ದಂಡೆಯಲ್ಲಿ ಅಥವಾ ಸಮುದ್ರದ ತೀರದಲ್ಲಿ ಸ್ವಲ್ಪ ಸಮಯ ಕಳೆಯಿರಿ. ನೀರಿನ ಹರಿವು ನಿಮ್ಮ ಮನಸ್ಸಿನ ಭಾರವನ್ನು ತೊಳೆದು ಹಾಕುತ್ತದೆ. ಶುಕ್ರನ ಶಕ್ತಿ ನೀರಿನ ಮೂಲಕ ಹರಿಯುತ್ತದೆ ಎಂದು ಹಿರಿಯ ಜ್ಯೋತಿಷಿಗಳು ಹೇಳುತ್ತಾರೆ. ಆದ್ದರಿಂದ ನೀರಿನ ಸಮೀಪ ಇದ್ದಾಗ ನೀವು ಸ್ವಾಭಾವಿಕವಾಗಿ ಹಗುರಾಗುತ್ತೀರಿ, ಶಾಂತಿ ದೊರೆಯುತ್ತದೆ.
ಏಳನೆಯದಾಗಿ ಮನಸ್ಸಿನ ಒಳಗಿನ ಕ್ಷಮೆ. ಇದು ಎಲ್ಲ ಪರಿಹಾರಗಳಲ್ಲಿ ಅತ್ಯಂತ ಶಕ್ತಿಶಾಲಿ. ನಿಮ್ಮ ಜೀವನದಲ್ಲಿ ನಿಮಗೆ ನೋವು ಕೊಟ್ಟ ಜನರಿದ್ದಾರೆ, ನಿಮ್ಮನ್ನು ವಂಚಿಸಿದವರಿದ್ದಾರೆ, ನಿಮ್ಮನ್ನು ಕೀಳಾಗಿ ಕಂಡವರಿದ್ದಾರೆ. ಆ ಎಲ್ಲ ನೋವನ್ನು ಮನಸ್ಸಿನಲ್ಲಿ ಒಂದು ಬಾರಿ ತಂದುಕೊಳ್ಳಿ ಮತ್ತು ಮನಸ್ಸಿನ ಆಳದಿಂದ ಹೇಳಿ, ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ ಎಂದು. ಈ ಕ್ಷಮೆ ಅವರಿಗಾಗಿ ಅಲ್ಲ, ಈ ಕ್ಷಮೆ ನಿಮಗಾಗಿ. ಕ್ಷಮೆ ಕೊಡುವ ಕ್ಷಣ ಆ ನೋವಿನ ಸರಪಳಿ ತುಂಡಾಗುತ್ತದೆ ಮತ್ತು ಆ ಸರಪಳಿ ತುಂಡಾದ ಕ್ಷಣ ನಿಮ್ಮ ಕರ್ಮ ಹಗುರಾಗುತ್ತದೆ. ಗ್ರಹಗಳ ಶಕ್ತಿ ನಿಮ್ಮನ್ನು ಸರಿಯಾಗಿ ತಲುಪಲು ಶುರುವಾಗುತ್ತದೆ. ಈ ಒಂದು ಭಾವನಾತ್ಮಕ ಕ್ರಿಯೆ ನಿಮ್ಮ ಜೀವನದ ದಿಕ್ಕನ್ನು ನಿಧಾನವಾಗಿ ಆದರೆ ನಿಶ್ಚಿತವಾಗಿ ಒಳ್ಳೆಯ ಕಡೆ ತಿರುಗಿಸುತ್ತದೆ. ಎಂಟನೆಯದಾಗಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ನಿಮ್ಮ ಹಿರಿಯರನ್ನು ಸ್ಮರಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಒಂದು ದೀಪ ಹಚ್ಚಿ. ಈ ಪಿತೃತರ್ಪಣ ಕ್ರಿಯೆ ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮ ಮೇಲೆ ಸ್ಥಿರಗೊಳ್ಳುವಂತೆ ಮಾಡುತ್ತದೆ ಮತ್ತು ಪೂರ್ವಜರ ಆಶೀರ್ವಾದ ಇದ್ದಾಗ ಯಾವ ಗ್ರಹವೂ ನಿಮಗೆ ಅಡ್ಡಿ ಮಾಡಲು ಧೈರ್ಯ ಮಾಡುವುದಿಲ್ಲ ಎಂದು ಶಾಸ್ತ್ರ ಹೇಳುತ್ತದೆ. ಈ ಎಲ್ಲ ಸರಳ ಕ್ರಿಯೆಗಳು ನಿಮ್ಮ ಆಂತರಿಕ ಶಕ್ತಿಯನ್ನು ತೀವ್ರಗೊಳಿಸುತ್ತವೆ. ನಿಮ್ಮ ಆತ್ಮ ಬಲಗೊಂಡಾಗ ಹೊರಗಿನ ಪ್ರಪಂಚ ಕೂಡ ನಿಮ್ಮ ಬಗ್ಗೆ ತಲೆಬಾಗುತ್ತದೆ. ಒಂಬತ್ತನೆಯದಾಗಿ ಸಂತೋಷದ ಭಾಷೆ ಮಾತಾಡಿ. ಇದು ಅರ್ಥವಾಗದ ಮಾತಿನಂತೆ ಕಾಣಬಹುದು, ಆದರೆ ನೀವು ಪ್ರತಿದಿನ ಬೆಳಿಗ್ಗೆ ಎದ್ದು 3 ಒಳ್ಳೆಯ ವಿಷಯಗಳನ್ನು ಮನಸ್ಸಿನಲ್ಲಿ ನೆನೆಯಿರಿ. ನಿಮ್ಮ ಜೀವನದಲ್ಲಿ ಈಗ ಏನು ಒಳ್ಳೆಯದಿದೆ ಎಂದು ಯೋಚಿಸಿ. ಈ ಕೃತಜ್ಞತೆಯ ಭಾವ ಬ್ರಹ್ಮಾಂಡಕ್ಕೆ ಒಂದು ಸ್ಪಷ್ಟ ಸಂದೇಶ ಕಳಿಸುತ್ತದೆ, ನನಗೆ ಇನ್ನಷ್ಟು ಒಳ್ಳೆಯದು ಬರಲಿ ಎಂದು. ಮತ್ತು ಬ್ರಹ್ಮಾಂಡ ಆ ಸಂದೇಶಕ್ಕೆ ಖಂಡಿತ ಉತ್ತರ ಕೊಡುತ್ತದೆ. ಈ ಎಲ್ಲ ಕರ್ಮ ಪರಿಹಾರ ಮತ್ತು ಆಧ್ಯಾತ್ಮಿಕ ಕ್ರಿಯೆಗಳ ಜೊತೆ ನೀವು ಮುನ್ನಡೆದಾಗ ಮುಂದೆ ಬರಲಿರುವ ಶುಭ ಸುದ್ದಿ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಆಳವಾಗಿ ಇನ್ನಷ್ಟು ಸ್ಥಿರವಾಗಿ ಬೇರೂರುತ್ತದೆ. ಈಗ ನಾವು ಮಾತನಾಡಬೇಕಿರುವ ವಿಷಯ ನಿಮ್ಮ ಉದ್ಯೋಗ, ವ್ಯವಹಾರ ಮತ್ತು ಹಣಕಾಸಿನ ಬಗ್ಗೆ. ತುಲಾ ರಾಶಿಯವರಿಗೆ ಈ ಕಾಲಘಟ್ಟ ಕೇವಲ ಒಂದು ಸಾಮಾನ್ಯ ಸಮಯವಲ್ಲ, ಇದು ಒಂದು ವಿಶೇಷ ಮಹಾ ಅವಕಾಶದ ಸಮಯ. ಗ್ರಹಗಳ ಸ್ಥಿತಿ ನಿಮ್ಮ ಮೇಲೆ ಒಂದು ಅದ್ಭುತ ಬೆಳಕು ಚೆಲ್ಲುತ್ತಿದೆ, ಆದರೆ ಆ ಬೆಳಕು ಪೂರ್ಣ ಪ್ರಕಾಶಿಸಲು ಒಂದು ನಿರ್ದಿಷ್ಟ ಸಮಯ ಬೇಕು. ಮೊದಲ 7 ದಿನ ಮತ್ತು 14 ದಿನ ನಿಮ್ಮ ಜೀವನದಲ್ಲಿ ಏನು ನಡೆಯಲಿದೆ ಎಂದು ಮಾತನಾಡಿ ನಿಮ್ಮನ್ನು ತಯಾರು ಮಾಡುವ ಪ್ರಯತ್ನ ಮಾಡೋಣ. ಮೊದಲ 7 ದಿನಗಳಲ್ಲಿ ನೌಕರಿ ಮಾಡುವ ತುಲಾ ರಾಶಿಯವರಿಗೆ ಒಂದು ಹೊಸ ಗಾಳಿ ಬೀಸಲು ಶುರುವಾಗಲಿದೆ. ನೀವು ಕಾರ್ಯಾಲಯದಲ್ಲಿ ಅನುಭವಿಸುತ್ತಾ ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ತುಲಾ ರಾಶಿಯವರಿಗೆ ಈ ಹಂತದಲ್ಲಿ ಒಂದು ಅದ್ಭುತವಾದ ಬದಲಾವಣೆ ನಡೆಯಲಿದೆ. ಹೃದಯದ ಮಾತನ್ನು ಬಹಳ ದಿನಗಳಿಂದ ಒಳಗೆ ಇಟ್ಟುಕೊಂಡಿದ್ದೀರಿ. ಆ ಮಾತು ಇನ್ನು ಮೌನವಾಗಿ ಉಳಿಯುವ ಕಾಲ ಮುಗಿಯಿತು. ಯಾರಿಗಾದರೂ ಹೇಳಲಾಗದೆ, ಯಾರೊಡನೆಯಾದರೂ ಹಂಚಿಕೊಳ್ಳಲಾಗದೆ ಮನಸ್ಸಿನ ಮೂಲೆಯಲ್ಲಿ ಒಂದು ನೋವನ್ನು ಹೊತ್ತು ತಿರುಗುತ್ತಿದ್ದೀರಾ? ಆ ನೋವಿಗೆ ಇನ್ನೂ ಸ್ಥಾನವಿಲ್ಲ. ಗ್ರಹಗಳ ಸಂಯೋಜನೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ತೆರೆಯಲು ಸಿದ್ಧವಾಗಿದೆ. ಪ್ರೇಮ ಸಂಬಂಧದಲ್ಲಿ ಇರುವವರಿಗೆ ಈ ಸಮಯ ಅತ್ಯಂತ ಮಹತ್ವಪೂರ್ಣವಾದುದು. ಶುಕ್ರನ ಶಕ್ತಿ ಈಗ ನಿಮ್ಮ ಅನುಕೂಲಕ್ಕೆ ತಿರುಗಿದೆ. ಇಷ್ಟು ದಿನ ಯಾವ ಸಂಬಂಧದಲ್ಲಿ ಅನುಮಾನ, ಗೊಂದಲ ಅಥವಾ ದೂರವಿತ್ತೋ ಅದು ಈಗ ಸ್ಪಷ್ಟತೆಯ ಕಡೆಗೆ ಸಾಗಲಿದೆ. ಪ್ರೀತಿಸುವ ಮನಸ್ಸು ಈಗ ಮತ್ತಷ್ಟು ಗಟ್ಟಿಯಾಗಲಿದೆ. ಸಂಗಾತಿಯ ಜೊತೆ ಮಾತನಾಡಲಾಗದ ವಿಷಯ ಇದ್ದರೆ ಅದನ್ನು ಈಗ ಮುಕ್ತವಾಗಿ ಹೇಳಬಹುದು. ಮನಸ್ಸಿನ ತೆರೆದ ಸಂವಾದ ನಿಮ್ಮ ಬಾಂಧವ್ಯವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲಿದೆ. ಮದುವೆ ಆಗದಿರುವ ತುಲಾ ರಾಶಿಯ ಯುವಕ ಯುವತಿಯರಿಗೆ ಒಂದು ವಿಶೇಷ ಸುದ್ದಿ ಇದೆ. ಯಾರದ್ದೋ ಮೂಲಕ, ಯಾವುದೋ ಒಂದು ಅನಿರೀಕ್ಷಿತ ಭೇಟಿಯ ಮೂಲಕ ಅಥವಾ ಕುಟುಂಬದ ಒಂದು ಕಾರ್ಯಕ್ರಮದಲ್ಲಿ ಒಂದು ಹೊಸ ಸಂಪರ್ಕ ಏರ್ಪಡಲಿದೆ. ಈ ಸಂಪರ್ಕ ಕೇವಲ ಸಾಮಾಜಿಕ ಪರಿಚಯವಾಗಿ ಉಳಿಯದೆ ಜೀವನಕ್ಕೆ ಒಂದು ಅರ್ಥ ಕೊಡುವ ನಂಟಾಗಿ ಬೆಳೆಯಲಿದೆ. ಮದುವೆಯ ವಿಚಾರದಲ್ಲಿ ಬಹಳ ದಿನಗಳಿಂದ ಹಿಂದೆ ಸರಿಯುತ್ತಿದ್ದ ಮನೆಯವರು ಕೂಡ ಈಗ ಮುಂದಡಿ ಇಡಲು ಮನಸ್ಸು ಮಾಡಲಿದ್ದಾರೆ. ಗ್ರಹ ಸ್ಥಿತಿ ಅನುಕೂಲವಾಗಿದೆ, ಮನೆಯ ಸಮ್ಮತಿ ಬರಲಿದೆ, ಮದುವೆಯ ಮಾತು ಮುಂದಕ್ಕೆ ಸಾಗಲಿದೆ. ದಾಂಪತ್ಯ ಜೀವನದಲ್ಲಿ ಇತ್ತೀಚೆಗೆ ಏನೋ ಒಂದು ದೂರ ಅನುಭವವಾಗಿತ್ತು ಅಂದರೆ ಆ ದೂರ ಕರಗಲಿದೆ. ಗಂಡ ಹೆಂಡತಿ ನಡುವೆ ಮೊದಲಿನ ಪ್ರೀತಿ, ಮೊದಲಿನ ಆ ಬೆಚ್ಚನೆಯ ಭಾವ ಮರಳಿ ಬರಲಿದೆ. ಅನೇಕ ತಿಂಗಳುಗಳಿಂದ ಮನೆಯಲ್ಲಿ ನಡೆಯುತ್ತಿದ್ದ ಮನಸ್ತಾಪ, ಮಾತು ನಿಂತ ಸ್ಥಿತಿ, ಒಬ್ಬರ ಮಾತನ್ನು ಒಬ್ಬರು ಕೇಳದ ಪರಿಸ್ಥಿತಿ, ಇವೆಲ್ಲ ಕ್ರಮೇಣ ಬದಲಾಗಲಿದೆ. ಶನಿ ಕೊಟ್ಟ ಪರೀಕ್ಷೆ ಮುಗಿಯಿತು, ಈಗ ಬಂಧನದ ಬದಲು ಬಾಂಧವ್ಯ ಅರಳಲಿದೆ. ಮನೆಯಲ್ಲಿ ಒಂದು ಹೊಸ ಸಂತೋಷದ ಗಾಳಿ ಬೀಸಲಿದೆ. ಕುಟುಂಬ ಸಂಬಂಧಗಳ ವಿಷಯದಲ್ಲಿ ತಿಳಿಸುವುದಾದರೆ, ಇತ್ತೀಚೆಗೆ ತಾಯಿ ಅಥವಾ ತಂದೆಯ ಆರೋಗ್ಯ ಅಥವಾ ಮನಸ್ಸಿನ ಸ್ಥಿತಿ ನಿಮ್ಮನ್ನು ಚಿಂತೆಗೆ ಹಾಕಿರಬಹುದು. ಮನೆಯ ಹಿರಿಯರ ಜೊತೆ ಒಂದು ವಿಶೇಷ ಸಂಭಾಷಣೆ ನಡೆಯಲಿದೆ. ಆ ಮಾತುಕತೆಯಲ್ಲಿ ಒಂದು ಮುಖ್ಯ ತೀರ್ಮಾನ ತೆಗೆದುಕೊಳ್ಳಲಾಗುವುದು. ಅಣ್ಣ ತಮ್ಮ, ಅಕ್ಕ ತಂಗಿಯ ನಡುವೆ ಇದ್ದ ಅಭಿಪ್ರಾಯ ಭೇದ ಕಡಿಮೆಯಾಗಲಿದೆ. ಒಂದು ಕುಟುಂಬ ಒಗ್ಗಟ್ಟಿನ ಗಳಿಗೆ ಬರಲಿದೆ. ಮನೆಯ ಎಲ್ಲರೂ ಒಟ್ಟಾಗಿ ಕೂತು ಒಂದು ನಿರ್ಣಯ ತೆಗೆದುಕೊಳ್ಳುವ ಸಂದರ್ಭ ನಿರ್ಮಾಣವಾಗಲಿದೆ. ಆ ಸಂದರ್ಭ ತುಲಾ ರಾಶಿಯವರ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭಿಸಲಿದೆ. ಮಕ್ಕಳ ವಿಷಯದಲ್ಲಿ ಸಂತೋಷ ತರುವ ಸುದ್ದಿ ಬರಲಿದೆ. ಮಕ್ಕಳ ಶಿಕ್ಷಣ, ಅವರ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದ ತಂದೆ ತಾಯಿಗೆ ಒಂದು ಒಳ್ಳೆಯ ಸಮಾಚಾರ ಕೇಳಲು ಸಿಗಲಿದೆ.
ಮಗು ಒಳ್ಳೆಯ ಫಲಿತಾಂಶ ತರಬಹುದು, ಅಥವಾ ಮಗನ ಅಥವಾ ಮಗಳ ಬಗ್ಗೆ ಒಂದು ಶುಭ ವಿಷಯ ನಿಮ್ಮ ಮನಸ್ಸನ್ನು ಹಗುರಗೊಳಿಸಲಿದೆ. ಮಕ್ಕಳ ಜೊತೆ ಕಳೆಯುವ ಸಮಯ ಇನ್ನು ಮತ್ತಷ್ಟು ಮಧುರವಾಗಲಿದೆ. ಅವರ ಭವಿಷ್ಯದ ಬಗ್ಗೆ ಇದ್ದ ಭಯ ಕಡಿಮೆಯಾಗಿ ಒಂದು ಧೈರ್ಯ ಮೂಡಲಿದೆ. ಸ್ನೇಹಿತರ ವಿಷಯದಲ್ಲಿ ಒಂದು ವಿಶೇಷ ಮಾತು ಹೇಳಲೇಬೇಕು. ಯಾರೋ ಒಬ್ಬ ಹಳೆಯ ಸ್ನೇಹಿತ ಮತ್ತೆ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಲಿದ್ದಾರೆ. ಆ ಭೇಟಿ ಕೇವಲ ಆಕಸ್ಮಿಕ ಅಲ್ಲ, ಅದು ವಿಧಿ ಬರೆದ ಒಂದು ಕ್ಷಣ. ಆ ಸ್ನೇಹಿತ ನಿಮ್ಮ ಜೀವನಕ್ಕೆ ಒಂದು ಮಹತ್ವದ ಮಾಹಿತಿ ಅಥವಾ ಅವಕಾಶ ತಂದುಕೊಡಲಿದ್ದಾರೆ. ಹಳೆಯ ಸಂಬಂಧಗಳನ್ನು ಮರುಸ್ಥಾಪಿಸುವ ಸಮಯ ಇದು. ಯಾರ ಬಗ್ಗೆ ತಪ್ಪಾದ ತಿಳುವಳಿಕೆ ಇತ್ತೋ ಆ ಗೊಂದಲ ಬಿಡಿಸಿಕೊಳ್ಳಲು ಈ ಸಮಯ ಸೂಕ್ತ. ಆರೋಗ್ಯದ ವಿಷಯಕ್ಕೆ ಬರುವುದಾದರೆ, ತುಲಾ ರಾಶಿಯವರು ಈ ಸಮಯದಲ್ಲಿ ಶರೀರದ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ನೀಡಬೇಕಾಗಿದೆ. ಅನೇಕ ದಿನಗಳಿಂದ ಒಂದು ಸಣ್ಣ ಅಸ್ವಸ್ಥತೆ, ಒಂದು ಸಣ್ಣ ನೋವು ಅಥವಾ ಒಂದು ಸ್ವಲ್ಪ ದಣಿವು ಕಾಡುತ್ತಿದೆ ಅಲ್ಲವೇ? ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಶನಿಯ ಪ್ರಭಾವ ಮತ್ತು ರಾಹುವಿನ ದೃಷ್ಟಿ ಸೇರಿ ಕೆಲವೊಮ್ಮೆ ಮಾನಸಿಕ ಒತ್ತಡ ಶರೀರದ ಮೇಲೆ ಪರಿಣಾಮ ಬೀರುತ್ತದೆ. ನಿದ್ರೆ ಸರಿಯಾಗಿ ಬರದೇ ಇರಬಹುದು, ತಲೆನೋವು ಅಥವಾ ಜೀರ್ಣಶಕ್ತಿಯ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಇವನ್ನೆಲ್ಲ ನಿರ್ಲಕ್ಷಿಸದೆ ಸರಿಯಾದ ಚಿಕಿತ್ಸೆ ತೆಗೆದುಕೊಳ್ಳಿ. ಆದರೆ ಒಂದು ಒಳ್ಳೆಯ ವಿಷಯ ತಿಳಿಸಬೇಕು. ಈ ಸಮಯದ ನಂತರ ನಿಮ್ಮ ಆರೋಗ್ಯ ಮತ್ತೆ ಚೇತರಿಸಿಕೊಳ್ಳಲಿದೆ. ಹಳೆಯ ಕಾಯಿಲೆ ಇದ್ದರೆ ಅದಕ್ಕೆ ಒಳ್ಳೆಯ ಪರಿಹಾರ ಸಿಗಲಿದೆ. ಯಾವ ವೈದ್ಯರ ಬಳಿ ಹೋದರೂ ನಿರಾಶೆಯಾಗಿತ್ತು ಎಂದು ಹೇಳುವವರಿಗೆ ಇನ್ನೊಬ್ಬ ವಿಶೇಷ ವೈದ್ಯರ ಮೂಲಕ ಅಥವಾ ಒಂದು ಹೊಸ ಚಿಕಿತ್ಸಾ ವಿಧಾನದ ಮೂಲಕ ಉಪಶಮನ ಸಿಗಲಿದೆ. ಶರೀರ ಮತ್ತು ಮನಸ್ಸು ಎರಡೂ ಹಗುರಾಗುವ ಕಾಲ ಬರುತ್ತಿದೆ. ಆ ಕಾಲವನ್ನು ನಿರೀಕ್ಷೆಯಿಂದ ಎದುರು ನೋಡಿ. ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಈ ಸಮಯ ತುಂಬಾ ಮಹತ್ವಪೂರ್ಣ. ಒಳಗಡೆ ಒಂದು ಚಡಪಡಿಕೆ, ಒಂದು ಆಂದೋಲನ ಇದೆ ಅಲ್ಲವೇ? ಮುಂದೇನಾಗುತ್ತದೆ ಎಂಬ ಭಯ, ಎಲ್ಲ ಸರಿಯಾಗುತ್ತದೆಯೇ ಎಂಬ ಸಂಶಯ. ಈ ಭಾವನೆಗಳು ಸಂಪೂರ್ಣ ಸಹಜ, ಆದರೆ ಅವು ಶಾಶ್ವತ ಅಲ್ಲ. ಪ್ರತಿದಿನ ಬೆಳಿಗ್ಗೆ ಸ್ವಲ್ಪ ಹೊತ್ತು ಮೌನದಲ್ಲಿ ಕುಳಿತು ದೀರ್ಘ ಉಸಿರು ತೆಗೆದುಕೊಳ್ಳಿ. ಪ್ರಕೃತಿಯ ಮಡಿಲಲ್ಲಿ ಕೆಲವು ಹೊತ್ತು ಕಾಲ ಕಳೆಯಿರಿ. ಮನಸ್ಸಿಗೆ ಶಾಂತಿ ತರುವ ಭಜನೆ, ಸ್ತೋತ್ರ ಅಥವಾ ಧ್ಯಾನ ಮಾಡಿ. ಈ ಆಧ್ಯಾತ್ಮಿಕ ಅಭ್ಯಾಸಗಳು ನಿಮ್ಮ ಒಳಶಕ್ತಿಯನ್ನು ಹೆಚ್ಚಿಸಲಿದೆ. ಶಿಕ್ಷಣದ ವಿಷಯದಲ್ಲಿ ತುಲಾ ರಾಶಿಯ ವಿದ್ಯಾರ್ಥಿಗಳಿಗೆ ಹೇಳಬೇಕಾದದ್ದು ಇದೆ. ಓದಿನಲ್ಲಿ ಆಸಕ್ತಿ ಕಡಿಮೆಯಾಗಿದ್ದರೆ, ಮನಸ್ಸು ಚದರಿ ಹೋಗುತ್ತಿದ್ದರೆ ಅದಕ್ಕೆ ಗ್ರಹ ಪ್ರಭಾವ ಕಾರಣ ಎಂದು ಅರ್ಥ ಮಾಡಿಕೊಳ್ಳಿ. ಆದರೆ ಈಗ ಆ ಪ್ರಭಾವ ಬದಲಾಗುತ್ತಿದೆ. ಬುದ್ಧಿ ಶಕ್ತಿ ಮತ್ತೆ ಜಾಗೃತವಾಗಲಿದೆ. ಕಠಿಣ ವಿಷಯಗಳು ಸುಲಭವಾಗಿ ಅರ್ಥವಾಗಲು ಶುರುವಾಗಲಿದೆ. ಪರೀಕ್ಷೆ ಎದುರಿಸುವವರಿಗೆ ಒಳ್ಳೆಯ ಫಲಿತಾಂಶ ಬರಲಿದೆ. ಶ್ರಮ ವ್ಯರ್ಥ ಆಗದು, ಪ್ರಯತ್ನಕ್ಕೆ ಫಲ ಸಿಗುತ್ತದೆ ಎಂದು ನಂಬಿ ಮುಂದೆ ಹೋಗಿ. ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನ ಮಾಡುತ್ತಿರುವವರಿಗೆ ಈ ಸಮಯ ಒಂದು ಮಹತ್ವದ ತಿರುವು ತರಲಿದೆ. ಯಾವ ಸಂಸ್ಥೆಯಲ್ಲಿ ಪ್ರವೇಶ ಬೇಕು ಎಂದು ಕನಸು ಕಂಡಿದ್ದೀರೋ ಅಲ್ಲಿ ಅವಕಾಶ ಸಿಗಲಿದೆ ಎಂಬ ಶುಭ ಸಂಕೇತ ಗ್ರಹಗಳಲ್ಲಿ ಕಾಣುತ್ತಿದೆ. ಗುರುವಿನ ಅನುಗ್ರಹ ವಿದ್ಯಾ ಕ್ಷೇತ್ರದಲ್ಲಿ ನಿಮ್ಮನ್ನು ಉನ್ನತಿಯ ಕಡೆಗೆ ಕೊಂಡೊಯ್ಯಲಿದೆ. ಪ್ರಯಾಣದ ಅವಕಾಶಗಳ ಬಗ್ಗೆ ಹೇಳುವುದಾದರೆ, ಈ ಹಂತದಲ್ಲಿ ಒಂದು ಮಹತ್ವದ ಪ್ರಯಾಣ ನಡೆಯಲಿದೆ. ಅದು ಕೆಲಸದ ನಿಮಿತ್ತ ಇರಬಹುದು, ಧಾರ್ಮಿಕ ಕ್ಷೇತ್ರ ಸ್ಪರ್ಶನಕ್ಕಾಗಿ ಇರಬಹುದು ಅಥವಾ ಕುಟುಂಬ ಕಾರ್ಯಕ್ರಮಕ್ಕಾಗಿ ಇರಬಹುದು. ಆ ಪ್ರಯಾಣ ನಿಮ್ಮ ಮನಸ್ಸಿಗೆ ಹೊಸ ಚೈತನ್ಯ ತರಲಿದೆ. ಒಂದು ಹೊಸ ಸ್ಥಳ, ಒಂದು ಹೊಸ ಪರಿಸರ, ಒಂದು ಹೊಸ ಅನುಭವ. ಇವು ನಿಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸಲಿದೆ. ವಿದೇಶ ಅವಕಾಶಗಳ ಬಗ್ಗೆ ಕೇಳಬೇಕೆಂದಿದ್ದರೆ ಈ ಸಮಯ ಅತ್ಯಂತ ಅನುಕೂಲಕರ. ವಿದೇಶ ಹೋಗುವ ಕನಸು ಕಂಡಿದ್ದರೆ, ವೀಸಾಕ್ಕಾಗಿ ಕಾಯುತ್ತಿದ್ದರೆ ಅಥವಾ ಯಾವುದಾದರೊಂದು ದೇಶದಲ್ಲಿ ಕೆಲಸ ಅಥವಾ ಅಧ್ಯಯನಕ್ಕಾಗಿ ಹೋಗಬೇಕೆಂದಿದ್ದರೆ ಆ ಬಾಗಿಲು ತೆರೆಯಲಿದೆ. ನಿರೀಕ್ಷೆ